ॐ श्री राघवेन्द्राय नमः। श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः श्री वेदव्यासाय नमः लक्ष्मी हयग्रीवाय नमः लक्ष्मी वेंकटेशाय नमः। ओं ब्रह्मांता गुरुसाक्षात् इष्टं देवं जगत्पतिः आचार्यः श्रीमदाचार्यः सन्तु मे जन्मजन्मनि। नमो ब्रह्मण्यदेवाय गोब्राह्मणहिताय च जगद्हिताय कृष्णाय गोविंदाय नमो नमः। क्षीरेण स्थापिता देवी चन्दनेन विलेपिते बिल्वपत्राच्युतादेवी अहं दुर्गे शरणागतो। पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಗೌರವ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಯರ ಮುಕ್ತಿಕಾ ಬೃಂದಾವನ ವಿಜಿಂದ ತೀರ್ಥರು ಜಯತೀರ್ಥರು ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅಮಾವಾಸ್ಯೆ ಇದೇ 18ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ದಿನ ಯಾವುದದು? ದಾಸರೆಂದರೆ ಪುರಂದರ ದಾಸರಯ್ಯ ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ ದಾಸರೆಂದರೆ ಪುರಂದರ ದಾಸರಯ್ಯ. ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ ಪ್ರಿಯನಾಗಿ ತಾನುಂಬ ಕೊಡದರೋಭೀ ಜಲ ಸಂಸಾರದಲ್ಲಿ ಮಮತೆಗೆ ಹೆಚ್ಚಾಗಿತ್ತು. ಭಗವಂತನ ಒಂದು ಸ್ಮರಣೆ, ರಾಯರ ಒಂದು ಸ್ಮರಣೆ ಮಾಡಬೇಕಾದ್ರೆ, ಗುರುಗಳ ಒಂದು ಅನುಗ್ರಹ ಬೇಕಾದರೆ, ವ್ಯಾಸರಾಜರ ಅನುಗ್ರಹ ಬೇಕು ಅಂದರೆ ವಿಶೇಷವಾಗಿ ಮಧ್ವರಾಯರ ಒಂದು ವಿಶೇಷವಾಗಿ ಅನುಗ್ರಹ ಆಗಬೇಕು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ, ವ್ಯಾಸರಾಜರ ಕಾಲದಲ್ಲಿ ವಿಶೇಷವಾಗಿ ದಾಸರು, ಪುರಂದರ ದಾಸರು, ನವಕೋಟಿ ನಾರಾಯಣನಾಗಿರ್ತಕ್ಕಂಥ ಆ ದಾಸರು ಸಾಕ್ಷಾತ್ ಗುರುಗಳ ಸೇವೆಯನ್ನು ಮಾಡುತ್ತಾ ಭಗವಂತನನ್ನು ಯಾಯವಾರ ಮಾಡ್ಕೊಂಡು ಬಂದರಂತೆ ದಾಸರು. ಪುರಂದರ ದಾಸರ ಆರಾಧನೆಯವತ್ತು. ಅದಕ್ಕೋಸ್ಕರವಾಗಿ ಈ ಪುರಂದರ ದಾಸರು ವಿಶೇಷವಾಗಿ ಎಷ್ಟೋ ದೇವರ ನಾಮಗಳನ್ನು ಮಾಡಿದ್ದಾರೆ, ಲಕ್ಷಗಳ ಗಟ್ಟಲೆ ದೇವರ ನಾಮಗಳನ್ನು ಮಾಡಿದ್ದಾರೆ. ಮೊದಲನೇ ದೇವರನಾಮ ಪುರಂದರದಾಸರು ವಿಶೇಷ. ಯಾವುದದು ವಿಶೇಷವಾಗಿ? ಸರಿ ಮ ಗರಿ ಸರಿ ಗರಿ ಸ ರಿ ಮ ಪದ ಮ ಪಧ ಪ ಮ ಗರಿ ಸ ಸರಿ ಮ ಗರಿ ಸರಿ ಗರಿ ಸ ಲಂಬೋದರದ ಕುಂಬಿಕರ ಅಂಬಾಸುತ ಅಮರ ವಿನುತ ಲಂಬೋದರದ ಕುಂಬಿಕರ ಸಿದ್ಧಚಾರಣ ಗಣಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ. ಇಂಥ ಮಹಾನುಭಾವರು ವಿಶೇಷವಾಗಿರ್ತಕ್ಕಂಥ ಆ ದಿನ ನವಕೋಟಿ ನಾರಾಯಣನಾಗಿ ಅವತಾರವನ್ನು ಮಾಡಿ ಭಗವಂತ ವಿಶೇಷವಾಗಿ ಹೆಂಡತಿಯ ಅನುಗ್ರಹದಿಂದ ಮೂಗುತಿಯಿಂದ ಆ ಮೂಗುತಿಯನ್ನು ಭಗವಂತನ ಸಾಕ್ಷಾತ್ ಕೃಷ್ಣ ತೆಗೆದು ಬಂದಿದ್ದಾನಂತೆ. ಅಮ್ಮ ಏನನ್ನ ಭಿಕ್ಷವನ್ನು ಕೊಡಿ ನಮಗೆ ಎಂದಾಗ, ನನ್ನ ವಸ್ತು ಏನೂ ಇಲ್ಲ, ನನ್ನ ತಾಯಿ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮೂಗುತಿ ಇದೆ, ಅದನ್ನು ತಗೋವಂಥ ಕೃಷ್ಣಾರ್ಪಣ ಕೊಡ್ತೀನಿ ಅಂತ ಅಂದಾಗ ಆ ಮೂಗುತಿಯನ್ನು ಕೊಟ್ಟಂತೆ. ಆಗ ಆ ಮೂಗುತಿಯನ್ನು ಆ ನವಕೋಟಿ ನಾರಾಯಣನಾಗಿರ್ತಕ್ಕಂಥ ನಾರಾಯಣನ ಅಂಗಡಿಯಲ್ಲಿ ಅವನು ಜೂಲಿಯರ್ ಶಾಪ್ ಇಟ್ಟಿದ್ದ, ಅವನು ಚಿನ್ನ ಬೆಳ್ಳಿ ವ್ಯಾಪಾರವನ್ನು ಮಾಡ್ತಿದ್ದ, ಅವನ ಹತ್ರನೇ ತೆಗೆದುಕೊಂಡು ಹೋಗಿಟ್ಟು ಆಗ ನೋಡಿದರೆ ನನ್ನ ಹೆಂಡತಿರಲ್ಲ ಅಂತ ತಿಳಲು ಹಿಂಗೆ ಹಾಗೆ ಹೀಗೆ ನೋಡಿದಾಗ 5 ದುಡ್ಡು ಕೊಟ್ಟಿದ್ದಾನೆ ನಾರಾಯಣನಿಗೆ, ಭಗವಂತನಿಗೆ ಹೋಗಿದ್ದಾನೆ, ಅವನು ಕೊಟ್ಟಿದ್ದಾನೆ. ಎಲ್ಲ ಕೊಟ್ಟು ನೋಡ್ತಾ ಇದ್ದಾಗ ಕೇಳ್ತಾ ಇದ್ದಾನಂತೆ ಭಗವಂತ, ಎಲ್ಲೋ ನೋಡಿದ್ದೀನಲ್ಲ ಇವನ್ನ ಇದು ಮೂತಿನ ನನ್ನ ಹೆಂಡತಿ ಬಿಟ್ಟು 4 ಪದರ ಕಟ್ಟಿ 1 2 3 4 ಬೀರೂರು ಒಳಗಡೆ ಕೆಳಗಟ್ಟಿದ್ದಾನಂತೆ. ಆಗ ಮನೆಗೆ ಬಂದು ಹೆಂಡತಿಯಲ್ಲಿ ನೀರು ಕೊಡಮ್ಮ ಅಂತ ಕೇಳಿದಂತೆ, ಹೆಂಡತಿಯನ್ನು ಕೊಟ್ಟಂತೆ. ಎಲ್ಲಿ ನಿನ್ನ ಮೂಗುತಿ ಅಂತ ಕೇಳಿದಂತೆ. ಮೂಗು ನೋಡ್ತಾ ಇದ್ದೆ, ಎಲ್ಲ ಮೂಗುತಿಯನ್ನು ಬಿಡಿಸ್ಕೊಂಡ್ಬಿಟ್ಟಿದ್ದೇನೋ ನೀನು ಅಂತ ಕೇಳ್ತಾ ಇದ್ದಂತೆ. ಆ ಮೂಗುತಿ ನೋಡಿದಾಗ
ಮೂಗುತಿನೇ ಇಲ್ಲ. ಆಗ ಗುರುಗಳ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳಂತೆ. ಆ ಪ್ರಾರ್ಥನೆಯನ್ನು ಮಾಡಿದಾಗ ಆ ದೇವರ ಮನೆಯಲ್ಲಿ ಕುಳಿತುಕೊಂಡು ವಿಶೇಷವಾಗಿ ಗುರುಗಳ ಹತ್ರ ಪ್ರಾರ್ಥನೆಯನ್ನು ಮಾಡಿ, ಗುರುಗಳೇ ಭಗವಂತ, ಇಷ್ಟೇ ನನ್ನ ಗಂಡ ಏನು ಮಾಡ್ತಾನೆ ಗೊತ್ತಿಲ್ಲೋ, ಸಾಯಿಸಾಕ್ಬಿಟ್ಟು ನನ್ನ ನೀನೇ ಉದ್ಧಾರ ಮಾಡಬೇಕು ಅಂತೇಳಿ ಒಂದು ತೆಗೆದು ಅದನ್ನು ನೀರನ್ನು ವಿಶೇಷವಾಗಿ ಕುಡಿಯಬೇಕು ಅಂದಾಗ ಆ ಮೂಗುತಿ ವಿಶೇಷವಾಗಿ ಆ ನೀರಲ್ಲೇ ಬಿದ್ದಿದೆಯಂತೆ. ಆ ನೀರು ಟಣ್ಣನ್ನಿಸ್ಕೊಂಡು ಬಂದಂತೆ. ಆ ಟಣ್ಣಿಸ್ಕೊಂಡು ಬಂದಾಗ ಆ ಮೂಗುತಿ ಇಟ್ಕೊಂಡು ಆ ಗಂಡನ ಮುಂದೆ ನೋಡ್ತಿದ್ದಪ್ಪ, ನೋಡೋ ನನ್ನ ಮೂಗುತಿ ಇದೆಯೋ ಅಂದಾಗ ಅವನಿಗೆ ಆಶ್ಚರ್ಯ ಆಗೋಯ್ತಂತೆ. ಎಲ್ಲಿ ಮೂಗುತಿ ನನ್ನ ಹತ್ರ ಬಂದಿದೆಯಲ್ಲ, ಇದು ಹೆಂಗೆ ಬಂತು ಅಂದ್ಬಿಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಆ ಮೂಗುತಿ ಇಲ್ಲೇ ಇಲ್ಲಂತೆ. ಭಗವಂತ ನೀನು ಏನು ಅಂದ್ಬಿಟ್ಟು ಆಗ ಭಗವಂತನ ಸ್ಮರಣೆಯನ್ನು ಮಾಡಿದರಂತೆ. ಭಗವಂತ ಕೃಷ್ಣ ನಿನ್ನ ಅನುಗ್ರಹ ನಂಗೆ ಆಗಬೇಕು ಅಂದಾಗ ಇರೋದೆಲ್ಲ ಕೃಷ್ಣಾರ್ಪಣ ಅಂತ ಕೊಟ್ಟು ಆ ದಿನದಂದು ವಿಶೇಷವಾಗಿ ದಾಸರಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ರಂತೆ. ಯಾರಿಂದ ಆಯ್ತದೋ? ಮನೆಯಲ್ಲಿರ್ತಕ್ಕಂಥ ಒಂದು ಹೆಂಡತಿ. ಆ ಹೆಂಡತಿಯ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹದಿಂದ ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥ ಭಾಗ್ಯ ಆ ದಾಸರಿಗೆ, ಪುರಂದರ ದಾಸರು, ಆ ದಾಸರಿಗೆ ವಿಶೇಷ ನವಕೋಟಿ ನಾರಾಯಣನ ಹೋಗಿ ಆಗ ವಿಶೇಷವಾಗಿ ಭಗವಂತನೇ ಅನುಗ್ರಹವನ್ನು ಮಾಡಿ ಪುರಂದರ ದಾಸರು ಒಂದು ಅಂಕಿತವನ್ನು ಕೊಟ್ಟಿದ್ದಾರಂತೆ. ಅಂಥ ಪುರಂದರ ದಾಸರ ಆರಾಧನೆ ವಿಶೇಷವಾಗಿರ್ತಕ್ಕಂಥ ದಿನ ನಾವು 18ನೇ ತಾರೀಕು ಅಮಾವಾಸ್ಯೆಯ ದಿವಸ ವಿಶೇಷವಾಗಿ ಬರ್ತಕ್ಕಂಥದ್ದು. ಅಂಥ ಪುರಂದರ ದಾಸರನ್ನು ನೆನೆಸ್ಕೊಂಡಿದ್ದಾಗ ಆ ದಾಸರೇ ಗತಿಯು ನಮಗೆ. ಏಕೆಂದರೆ ಇವತ್ತಿನ ದಿವಸ ನಮಗೆ ಈ ದೇವರ ನಾಮಗಳು, ಒಂದೊಂದು ಭಕ್ತಿ ದೇವರ ನಾಮಗಳು, ಭಗವಂತನ ಸ್ಮರಣೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶೇಷವಾಗಿ ಆ ರಾಯರ ಅನುಗ್ರಹ ಯಾಗಾಗಿದೆಯೋ ಆ ಅನುಗ್ರಹದಿಂದಲೇ ನಮಗೆ ಈ ದೇವರ ನಾಮಗಳನ್ನು ಕಳಿಬೇಕಾದ್ರೆ ಆ ಪುರಂದರ ದಾಸರೇ ಅವರ ಅನುಗ್ರಹವೂ ಇದೆ ಅವರಿಗೆ. ಆ ಪುರಂದರ ದಾಸರ ಒಂದು ದೇವರ ನಾಮದಲ್ಲಿ ಕೇಳ್ತಾರಂತೆ, ರಾಗಿ ತಂದಿರ ಭಿಕ್ಷಕ್ಕೆ ಯೋಗ್ಯರಾಗಿ. ಯಾರು? ನಾವು ಯೋಗ್ಯರಾಗಬೇಕಂತೆ. ಭೋಗ್ಯರಾಗಿ ಭಾಗ್ಯವಂತರು ನೀವಾಗಿ ರಾಗಿ ತಂದಿರ, ಅನುದಿನ ಭಜನೆಯ ಮಾಡುವರಾಗಿ, ಮಾತಾ ಪಿತೃಗಳ ಸೇವಿಪರಾಗಿ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಪುರಂದರದಾಸರು ಅಂತಂದರೆ, ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರದಲ್ಲಿ ಈ ಅಮಾವಾಸ್ಯೆಯ ದಿವಸ ಮಾತಾ ಪಿತೃಗಳ ಸೇವಿಸರಾಗಿ, ತಂದೆ ತಾಯಿಯ ಸೇವೆಯನ್ನು ಮಾಡಿ, ಅನುದಿನ ಭಜನೆಯನ್ನು ಮಾಡಿ, ಭಗವಂತನ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ, ರಾಯರ ಸ್ಮರಣೆಯನ್ನು ಮಾಡಿ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಶ್ರೀಮನ್ಮಧುಗ್ಧಾಕ್ತಿ ಚಂದ್ರ ಅವಧಮಾಂಸದ ಸರ್ವವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ಭಗವಂತನ ನೋಡ್ತಾ ಇದ್ದಾಗ ಆ ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರದ ಫಲನೇ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಡಾಕ್ಟರ್ ರಾಘವೇಂದ್ರ ಸ್ವಾಮಿಗಳು. ಇಂಥ ಗುರುಗಳು ವಿಶೇಷವಾಗಿ ಮಾಡ್ತಕ್ಕಂಥವ್ರು. ಅದರಲ್ಲೂ ಪುರಂದರದಾಸರು ವಿಶೇಷವಾಗಿ ಅವ್ರಿಗೆ ಅನುಗ್ರಹವನ್ನು ಮಾಡಿದ್ದಾರಂತೆ. ಅವರು ಎಲ್ಲಿದ್ದಾರೆ ಪುರಂದರದಾಸರು? ಆ ಗುರುಗಳು ವಿಶೇಷ ಏನೇನು ಮಾಡಿದ್ದಾರೆ? ದಾಸನ ಮಾಡಿಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದುರಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಚರಣ ಕಮಲವನ್ನು ಹರಣಕ್ಕೆ ತೊಡಿಸೋ, ಚರಣ ಸೇವೆ ಎನಗೆ ಕೊಡಿಸೋ ಅಭಯ ಕರಪುಷ್ಪ ಎನ್ನಯ್ಯ ಶಿರದಲ್ಲಿ ಮುಡಿಸೋ, ದಾಸನ ಮಾಡಿಕೋಯನ್ನ ಮೊರೆವ ಕವರವ ಕಾಯ್ವ ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ದುರಿತಗಳೆಲ್ಲವ ತೊರೆದು ಸಿರಿ ಪುರಂದರ ವಿಠಲ ನಿನ್ನನು ಮರೆದು. ಆ ಭಗವಂತನನ್ನು ಸ್ಮರಣೆಯನ್ನು ಮಾಡಿದಾಗ, ಆ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ದಾಸರಾಯರು ಈ ದೇವನಾಮದಲ್ಲೇ ವಿಶೇಷವಾಗಿ ನಮ್ಮನ್ನು ಅನುಗ್ರಹ ಮಾಡಿಬಿಟ್ರು. ಕಲಿಯುಗದಲ್ಲಿ ವಿಶೇಷವಾಗಿ ನಮಗೆ ದೇವರ ನಾಮ ಸಂಕೀರ್ತನೆಯನ್ನು ಮಾಡಿದರೆ ಸಾಕಂತೆ ನಮ್ಮಲ್ಲಿರ್ತಕ್ಕಂಥ ರುಜುನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ಒಂದು ಭಾಗ್ಯ. ಈ ಕಲಿಯುಗದಲ್ಲಿ ದೇವರ ನಾಮಕ್ಕೆ ಅತಿ ಶ್ರೇಷ್ಠವಾಗಿ ಕೊಟ್ಬಿಟ್ರಂತೆ ದಾಸರು. ಅಂಥ ಪುರಂದರ ದಾಸರ ಆರಾಧನೆಯಲ್ಲಿ ಯಾರು ಯಾಯವಾರವನ್ನು ಮಾಡ್ತಾರೆ, ಭಗವಂತನ ಒಂದು ರಾಮದೇವರ ಒಂದು ಸ್ಮರಣೆಯನ್ನಿಟ್ಟು ಯಾಯವಾರವನ್ನು ಮಾಡಿ, ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯನಾಗಿ ತಾನುಂಬ ಕೊಡದರೋವಿ. ಯಾಯಿವಾರವನ್ನು ಮಾಡಬೇಕಂತೆ. ಆ
ಆ ಮಾಡಿ ಎಲ್ಲ ತೆಗೆದುಕೊಂಡು ಹೋಗ್ಬಿಡ್ದಂಥವ್ರು. ಅದಕ್ಕೋಸ್ಕರವಾಗಿ ದಾನವ ಮಾಡಿ ಈ ದಾನ ಧರ್ಮಗಳನ್ನು ಏನೇ ಒಂದು ಮಾಡಿದರೂ ಆ ಭಗವಂತನಿಗೆ ತೃಪ್ತಿ ಆಗಬೇಕಂತೆ. ಆ ದೇವರ ನಾಮದಲ್ಲಿ ಹರಿಕಥಾಮೃತಾರ ವಿಶೇಷವಾಗಿ ಕೊಟ್ಟಿರ್ತಾನೆ. ಜಗನ್ನಾಥದಾಸರು ಹೇಗೆ ಕೊಟ್ಟರು, ಪುರಂದರದಾಸರು ಭಾಗವತ, ಮಹಾಭಾರತ, ರಾಮಾಯಣ ಇದೆಲ್ಲವನ್ನು ದೇವರ ನಾಮ ರೂಪವಾಗಿ ಕೊಟ್ಟು ಜನರನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಇರುತ್ತೆ. ಇಂಥ ಗುರುಗಳು ವಿಶೇಷವಾಗಿ ಪುರಂದರದಾಸರು ಅಂಥ ಮಹಾನುಭಾವರು. ಇಂಥ ಮಹಾನುಭಾವರ ಸ್ಮರಣೆಯೇ ಅದರಲ್ಲೂ ವಿಶೇಷವಾಗಿ ಭಾನುವಾರನೇ ಬಂದಿದೆ. ಆ ಭಾನುವಾರ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಮಾವಾಸ್ಯೆ. ಆ ಅಮಾವಾಸ್ಯೆ ದಿವಸ ನಕ್ಷತ್ರವು ವಿಶೇಷವಾಗಿರ್ತಕ್ಕಂಥ ಪೂರ್ವಾಪರ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರಗಳು. ಇಂಥ ನಕ್ಷತ್ರಗಳಲ್ಲಿ ಆ ಪುರಂದರದಾಸರ ಒಂದು ಸ್ಮರಣೆಯನ್ನು ಮಾಡಿ ಮಂತ್ರಾಲಯಕ್ಕೆ ಹೋದಾಗ, ಮಂತ್ರಾಲಯದಲ್ಲಿ ಆ ಭಾನುವಾರ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಯಾಯವಾರವನ್ನು ಮಾಡಿ ದೇವರ ನಾಮವನ್ನು ಹೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ, ಯಾರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಗಳಿದೆ ಆ ಬೃಂದಾವನ ಹತ್ರ ಹೋಗಿ ರಾಯರ ಮಠಕ್ಕೆ ಹೋಗಿ ಅವತ್ತಿನ ದಿವಸ ರಾಯರ ಮಠಕ್ಕೆ ಹೋಗಿ ದೇವರ ನಾಮವನ್ನು ಆಡಿ ಸುತ್ತು ಭಜನೆಯನ್ನು ಮಾಡಿ, ಆ ಭಜನೆಯಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಯಾರು ಭಜನೆಯನ್ನು ಮಾಡ್ತಾ ಇರ್ತಾರೆ ಆ ಭಜನೆಯಲ್ಲಿ ಕೇಳ್ತಾ ಇರಬೇಕಂದ್ರೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಹನುಮಂತ ದೇವರ ದೇವಸ್ಥಾನ ಇತ್ತು. ಆ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಕೂತ್ಕೊಂಡು ಪ್ರತಿ ಶನಿವಾರ ಭಜನೆಯನ್ನು ಮಾಡ್ತಾ ಇದ್ದರಂತೆ. ಭಜನೆಯನ್ನು ಮಾಡಿ ಬೆರಳಿಗೆ ಬರೋರಂತೆ. ಅದೇ ರೀತಿಯಾಗಿ ಈ ಅಮಾವಾಸ್ಯೆ ವಿಶೇಷವಾಗಿರ್ತಕ್ಕಂಥ ಇವೆಲ್ಲ ಕಲಿಸಿರೋ ಯಾರು ನಮಗೆ ದಾಸರು. ಯಾರು? ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಕನಕದಾಸರು, ಎಲ್ಲ ಮಹಾನುಭಾವರು ಇವರೆಲ್ಲ ದಾಸಕೂಟದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಭಗವಂತನ ಸ್ಮರಣೆಯನ್ನು ಮಾಡಬೇಕಂತೆ. ಇಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹತ್ರ ಬಂದು ರಾಯರೂ ದಾಸರೇ, ಅವರೂ ದಾಸರೇ, ವ್ಯಾಸರಾಜರೂ ದಾಸರೇ. ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಪಾದರಾಜರಾವ್, ಬ್ರಹ್ಮಣ್ಯ ತೀರ್ಥರು ಇವರೆಲ್ಲರೂ ದಾಸಕೂಟದಲ್ಲಿ ವಿಶೇಷವಾಗಿ ದೇವರ ನಾಮಗಳನ್ನು ಆಡಿ ದೇವರ ನಾಮವನ್ನು ಆಡಬೇಕಾದ್ರೆ ಒಂದು ದೇವರಲ್ಲಿ ಬಂದು ವಿಶೇಷವಾಗಿ ರಾಯರ ಮುಂದೆ ಕುತ್ಕೊಂಡು ಅದು ಹೇಳಬೇಕಂದ್ರೆ ದೇವರ ನಾಮವನ್ನು ಯಾವುದು ರಾಯರೇ ಗತಿಯು ನಮಗೆ, ರಾಯರೇ ಗತಿಯು ನಮಗೆ ಇದ್ದಾಗ ಈ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಂದು ದೇವರನಾಮವನ್ನು ಮಾಡಿದ್ರು. ಯಾವುದು ದೇವರ ನಾಮ? ಅವರು ನೊಂದೇ ನೈಗ ಭವಬಂಧನದೊಳು ಸಿಲುಕಿ ಮುಂದೆ ದಾರಿ ಕಾಣದೆ ಹೊಂದಿದೆ ಜಗದೊಳು ಕಂದ ನಂದೆಲ್ದೆಲ್ದ ಕುಂದೂಗಳೆನೀಸದೆ ತಂದೆ ಕಾಯೋ ಕೃಷ್ಣ ಸಂದರ್ಪ ಜನಕನೇ ಇಂದು ಜನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಎನಗೆ ಮುಕುಂದನೇ ದಾರುಣಿಯೋಳು ಬಲುಭಾರ ಜೀವನದಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಸುಜನರ ಆರು ಕಾಜುವರಿಲ್ಲ ಸಾರಿದೆ ನಿನಗೈಯ ಧೀರ ವೇಣುಗೋಪಾಲ ಪಾರುಗಾಣಿಸು ಹರಿಯೇ ಎಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಎನಗೆ ಮುಕುಂದನೇ. ಇಂಥ ದೇವರ ನಾಮಗಳನ್ನೆಲ್ಲ ಸಾಕ್ಷಾತ್ ಗುರುಗಳೇ ವೀಣೆಯನ್ನು ಬಾರಿಸಿ ವೀಣಾ ಪಂಡಿತರಾಗಿ ರಾಯರು ವಿಶೇಷವಾಗಿ ದೇವರನಾಮಗಳನ್ನಾದರು. ಇವತ್ತಿನ ಜಗತ್ತಿನಲ್ಲಿ ಎಲ್ಲ ದೇವರ ನಾಮಗಳನ್ನು ಆಡ್ತಾನೆ ಇಂಥ ಕಳಿಸಿದ್ದಾರಿದನ್ನೆಲ್ಲ ಅಂದರೆ ನಮ್ಮ ದಾಸರು. ಹಾಗಾದರೆ ವಿಶೇಷವಾಗಿ ಪುರಂದರದಾಸರ ಒಂದು ಸ್ಮರಣೆ, ಗುರುಗಳ ಸ್ಮರಣೆಯನ್ನು ಮಾಡಿ ಇಂಥ ದಿನ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ, ಅದರಲ್ಲೂ ವಿಶೇಷವಾಗಿ ಪುರಂದರದಾಸರ ಆರಾಧನೆ. ಆ ದಿನದಂದು ಎಲ್ಲರಿಗೂ ಭಗವಂತ ದಾಸರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮನ್ಮನೋ ಬಿಟ್ಟವರದಂ ಸರ್ವ ಬಿಟ್ಟವರಪ್ರದಂ ಪುರಂದರ ಗುರುರ್ವಂದೇ ದಾಸ ಶ್ರೇಷ್ಠಂ ದಯಾನಿಧಿಂ ಅಜ್ಞಾನ ನಿರ್ವಿಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿರಂಶಾಂತಂ ವಿಜಯಾರ್ಥಂ
ಗುರುಂಭಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಾಪದಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಯಾರು ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे